ಆತ್ಮೀಯ ವೀಕ್ಷಕರೇ, ಇಂದು ನಮ್ಮ ಟಿವಿ 46 ವಾಹಿನಿಯ ವತಿಯಿಂದ ಸಕಲೇಶಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 13ರಂದು ನಡೆಯಲಿದೆ. ಈ ಒಂದು ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಒಡನಾಡಿ ರಂಗಕರ್ಮಿ, ಬರಹಗಾರರು, ಚಿಂತಕರು ಹಾಗೂ ಸಾಮಾಜಿಕ ಪರಿವರ್ತನೆಯ ಚಳವಳಿಯ ನಾಯಕರು ಆದಂತಹ ರಕ್ಷಿದಿ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಹೌದು ಇದರ ಔಚಿತ್ಯ ಏನು ಸರ್? ನೋಡಿ, ಸಾಹಿತ್ಯ ಸಮ್ಮೇಳನಗಳ ಔಚಿತ್ಯದ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಕೇಳಿದ್ದೀರಿ ನೀವು. ಸಾಹಿತ್ಯ ಸಮ್ಮೇಳನಗಳು ಅಂತ ಹೇಳಿದ್ರೆ, ಕರ್ನಾಟಕದ ಸಾಹಿತ್ಯ ಪರಿಷತ್ತು ಅಂತ ಒಂದು ಸ್ಥಾಪನೆ ಆದ ನಂತರ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಬ್ಬರೇ ಆಗಿರ್ತಿದ್ರು ಆ ಕಾಲದಲ್ಲಿ. ಅಂದರೆ ಸಾಹಿತ್ಯ ಪರಿಷತ್ನ ಸಮ್ಮೇಳನದ ಅಧ್ಯಕ್ಷರೇ ಮುಂದಿನ ಒಂದು 3 ವರ್ಷನ 1 ವರ್ಷನ ಏನೋ ಅವಧಿ ಇರ್ತದೆ, ಅಷ್ಟು ಕಾಲ ಅವರೇ ಅಧ್ಯಕ್ಷರಾಗಿ ಇರ್ತಿದ್ರು. ನಿಧಾನವಾಗಿ ನಂತರದ ವರ್ಷಗಳಲ್ಲಿ ಸಾಹಿತ್ಯ ಸಮ್ಮೇಳನ ಬೇರೆ ಆಯಿತು, ಪರಿಷತ್ನ ಅಧ್ಯಕ್ಷರು ಬೇರೆ ಆಯ್ತು. ಆಡಳಿತಾತ್ಮಕ ಸಮಸ್ಯೆಗಳು ಬರುತ್ತೆ ಅಂತ. ಹಾಗಾಗಿ ಸಮ್ಮೇಳನಗಳು ಸ್ವಲ್ಪ ಅದ್ದೂರಿಯಾಗಿ ನಡೆಯಕ್ಕೆ ಶುರುವಾಯ್ತು. ಆಮೇಲೆ ಸಮ್ಮೇಳನ ಜೊತೆಲಿ ಅಧ್ಯಕ್ಷ ಅವರೇ ಇದ್ದಾಗ ನಿರಂತರವಾಗಿ ಒಂದು ಕಾರ್ಯಕ್ರಮ ನಡೀತಾ ಹೋಗೋದು. ಈಗೇನಾಯ್ತು ಅಂದ್ರೆ ಒಂದು ಜಾತ್ರೆಯ ರೂಪ ಬಂದ್ಬಿಡ್ತು. ಒಳ್ಳೇದೇ ಅದು, ಯಾಕಂದ್ರೆ ಕನ್ನಡದ ಕೆಲಸ ಮಾಡುವಾಗ ಆಗಾಗ ಜನರಲ್ಲಿ ಉತ್ಸಾಹ ತುಂಬಕ್ಕೆ ಅಥವಾ ಜನರೆಲ್ಲ ಒಟ್ಟು ಸೇರಿಸಿ, ಈಗ ಊರಲ್ಲೊಂದು ನಾವು ಜಾತ್ರೆ ಮಾಡ್ತೀವಿ, ಊರಲ್ಲೊಂದು ದೇವಸ್ಥಾನ ಇರುತ್ತೋ, ಇನ್ನೊಂದೇನೋ ಇರುತ್ತೋ, ಅಥವಾ ಒಂದು ಕಡೆ ಒಂದು ದರ್ಗಾ ಇದ್ರೆ ಒಂದು ಉರುಸ್ ಮಾಡ್ತೀವಿ. ಅದರದ್ದೆಲ್ಲ ಏನು ಅಂತ ಹೇಳಿದ್ರೆ, ಎಲ್ಲ ಜನ ಒಟ್ಟು ಸೇರಿ ಒಂದು ಸಂಭ್ರಮಿಸೋದು, ಒಂದು ಆಚರಣೆ ಮಾಡೋದು, ಒಂದು ಪ್ರಾರ್ಥನೆ ಮಾಡೋದು, ಅಥವಾ ಇನ್ನೇನೋ ಒಂದು ಕೆಲಸದ ಬಗ್ಗೆ ನಾವು ನಮ್ಮಷ್ಟಕ್ಕೆ ನಾವೇ ತೊಡಗಿಸ್ಕೊಳ್ಳೋದು, ಏನೋ ಮಾಡೋಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗೆ ಈ ಸಾಹಿತ್ಯ ಸಮ್ಮೇಳನಗಳು ಎಲ್ಲ ಕನ್ನಡಿಗರು ಒಟ್ಟು ಸೇರಿ ಕನ್ನಡದ ನೆಲ, ಜಲ, ಸಾಂಸ್ಕೃತಿಕ ವಾತಾವರಣ ಎಲ್ಲದರ ಬಗ್ಗೆ ಒಂದಷ್ಟು ಮಾತಾಡ್ಕೊಳ್ಳೋದು, ಜೊತೆಲಿ ಸೇರೋದು, ಚರ್ಚೆ ಮಾಡೋದು, ಒಂದು ಜೊತೆಲಿ ಒಂದು ಊಟ ಮಾಡೋದು, ಒಂದಷ್ಟು ದೂರ ನಾವು ಜೊತೆಲಿ ನಡ್ಕೊಂಡು ಹೋಗೋದು, ಇಂಥ ಎಲ್ಲ ಚಟುವಟಿಕೆಗಳು ಜೊತೆಲಿ ಅದ್ರ ಜೊತೆಲಿ ಒಂದಷ್ಟು ಏನೋ ಪುಸ್ತಕ ಕೊಳ್ಳೋದು, ಇನ್ನೇನೋ ಮಾತಾಡೋದು ಎಲ್ಲ ನಡೆಯುತ್ತೆ. ಹಾಗೆಲ್ಲ ಆಗಿ ಒಂದಷ್ಟು ದಿನ ಈ ಸಾಹಿತ್ಯ ಸಮ್ಮೇಳನ ನಡೆದ ನಂತರ ಜನರಲ್ಲಿ ಅದರ ಮಾತುಕತೆ ನಡೆಯುತ್ತೆ, ಅದರ ಬಗ್ಗೆ ಒಂದಷ್ಟು ಗಮನ ಹರಿಯುತ್ತೆ. ಯಾರೋ ಕೆಲವರು ಕನ್ನಡದ ಕೆಲಸದ ಮತ್ತೆ ತೊಡಕೊಳ್ಳುವಾಗುತ್ತೆ. ಇದೆಲ್ಲವೂ ಸಾಹಿತ್ಯ ಸಮ್ಮೇಳನಗಳ ಔಚಿತ್ಯವೇ. ಇದು ಅಗತ್ಯ ಇದೆ ಅಂತ ನಾನು ಅನ್ಸ್ಕೊಂಡಿದ್ದೀನಿ. ತಾವು ಸಾಹಿತ್ಯ ಸಮ್ಮೇಳನದ ಈ ಬಾರಿ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರು ಆಗಿ ಆಯ್ಕೆಯಾಗಿದ್ರಿ. ತಮಗೆ ಏನು ಅನಿಸುತ್ತೆ ಸರ್ ಈ ಸಂದರ್ಭದಲ್ಲಿ? ನೋಡಿ, ಸಾಹಿತ್ಯ ಸಮ್ಮೇಳನ ಇದು 4ನೇ ಸಮ್ಮೇಳನ. ಯಾಕೆಂದರೆ ನಮ್ಮ ಇಡೀ ಪ್ರದೇಶನೇ ದಟ್ಟ ಮಲೆನಾಡಿನ ಪ್ರದೇಶ. ಹಿಂದೆ ಅಂತೂ ಜನಸಂಖ್ಯೆನೂ ತುಂಬ ಕಡಿಮೆ ಇತ್ತು. ಈಗ ಜನಸಂಖ್ಯೆ ಸ್ವಲ್ಪ ಇದಾಗಿದ್ದರೂ ಕೂಡ ನಾವು ಕಾಫಿ ಸಂಸ್ಕೃತಿ, ಅಂದರೆ ಕಾಫಿ ಬೆಲ್ಟ್ ಅನ್ನೋ ಒಂದು ಈ ಪ್ರದೇಶದಲ್ಲಿ ವಾಸ ಮಾಡೋಂಥ ಜನ. ಇಲ್ಲಿ ಮೊದಲಿಂದಲೂ ಈ ಕಾಫಿ ಬೆಳೆಯೋ ಪ್ರದೇಶಗಳೇನಿದೆ, ಕೊಡಗಿಂದ ಹಿಡಿದಿರ್ಬೋದು ಚಿಕ್ಕಮಗಳೂರು ತನಕ, ಸಾಂಸ್ಕೃತಿಕವಾಗಿ ಸ್ವಲ್ಪ ಹಿಂದೆ ಇರುವಂಥ ಜಾಗಗಳು. ಇಲ್ಲಿ ಹಾಗೆ ಅಂತ ಹೇಳ್ಕೊಂಡು ಸಂಸ್ಕೃತಿ ಇಲ್ವಾ? ಇದೆ, ಕಲೆ ಇದೆಯಾ? ಇದೆ. ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಜನಪದ ಕಲಾವಿದರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಬೇರೆ ಪ್ರದೇಶಗಳಿಗೆ ಹೋಲಿಸಿದಾಗ ಇಲ್ಲಿ ಸಾಂಸ್ಕೃತಿಕ ವಾತಾವರಣ ಸ್ವಲ್ಪ ಕಡಿಮೆ ಅನ್ಬೋದು, ಅದು ಮಾತ್ರ ನಿಜ. ಹಾಗಾಗಿ ಇದೇ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ 15, 20, 30 ಸಾಹಿತ್ಯ ಸಮ್ಮೇಳನ ಆಗೋಗಿದೆ ಈಗಾಗಲೇ. ಪ್ರತಿ ವರ್ಷ ಮಾಡ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಸಾಹಿತ್ಯ ಪರಿಷತ್ ಯಾವತ್ತಿಂದೋ ಇದೆ. 14 ವರ್ಷದ ಹಿಂದೆ ಪ್ರಥಮ ಸಾಹಿತ್ಯ ಸಮ್ಮೇಳನ ಆಯಿತು. ನೀವೇ ಆಗ ಜೊತೆಲಿ ಇದ್ದವರು, ಎಲ್ಲ ನೀವೆಲ್ಲ ಕೆಲಸ ಮಾಡಿದವರು. ಆ ನಂತರ ಈಗ 14 ವರ್ಷ ಮಧ್ಯದಲ್ಲಿ 1-2-3 ವರ್ಷ ಕೊರೋನಾದಿಂದಾಗಿ ನಿಂತೋಯ್ತು. ಹಾಗಾಗಿ ಇದು 4ನೇ ಸಮ್ಮೇಳನ ನಡೀತಾ ಇದೆ. ಇದ್ರ ಮಧ್ಯೆ 2 ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ನಮ್ಮ ತಾಲೂಕಲ್ಲಿ ನಡೀತು. ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗೋದು ಒಂದು ರೀತಿ ಅವಕಾಶ. ಏನು ಅಂತ ಹೇಳಿದ್ರೆ, ತಮ್ಮಲ್ಲಿರುವಂಥ ಭಾವನೆಗಳನ್ನು, ನಾನು ಹೇಳಬೇಕಾದ್ದನ್ನು 4 ಜನರ ಮುಂದೆ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಒಂದಷ್ಟು ಜನರನ್ನು ಸಂಘಟನೆ ಮಾಡ್ತಾ, ಅವ್ರ ಜೊತೆ ನಾವು ಸಂವಾದ ಮಾಡ್ತಾ, ಈಗ ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಭಾವನೆಗಳನ್ನು, ನಮ್ಮ ಅನಿಸಿಕೆಗಳನ್ನು ಜನರಿಗೆ ತಲುಪಿಸ್ಬೋದು, ಜೊತೆ ಸೇರಿ ಕೆಲಸ ಮಾಡ್ಬೋದು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾದಾಗ ನಾನು ಮೊನ್ನೆನೇ ಎಲ್ಲೊಂದು ಕಡೆ ಹೇಳಿದ್ದೆ, ಒಂದು ರೀತಿ ಸಮ್ಮೇಳನದ ಅಧ್ಯಕ್ಷ ಅಂದ್ರೆ ಉತ್ಸವ ಮೂರ್ತಿ. ದೇವಸ್ಥಾನದಲ್ಲಿ ಒಂದು ದೇವ್ರ ಮೂರ್ತಿ ಇರುತ್ತೆ. ಆ ದೇವ್ರ ಮೂರ್ತಿ ಯಾವುದು ನಮ್ಮಲ್ಲಿ? ನಿಜವಾಗಿಯೂ ನಮ್ಮ ಈ ಪ್ರದೇಶದ ಬದುಕು, ಜನರ ಬದುಕೇ ನಿಜವಾದ ಇಲ್ಲಿನ ಮೂರ್ತಿ. ಉತ್ಸವ ಮೂರ್ತಿ ಅದನ್ನ ಬಿಂಬಿಸ್ತಾ ಹೋಗ್ಬೇಕು. ನಮ್ಮ ಬದುಕು ಹೇಗಿದೆ, ನಮ್ಮ ಬದುಕು ಯಾಕೆ ಹೀಗಾಗಿದೆ,
ನಾವು ಇದನ್ನು ಹೇಗೆ ಉತ್ತಮಪಡಿಸ್ಬೋದು, ನಮ್ಮ ಭಾಷೆನ ಹೇಗೆ ರಕ್ಷಣೆ ಮಾಡಿಕೊಳ್ಬೋದು, ಇದ್ರ ಎಲ್ಲ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಾ ಜೊತೆ ಸಂವಾದ ನಡೆಸ್ತಾ ಇದ್ರ ಜೊತೆಯಲ್ಲಿ ನಾವು ಸಮ್ಮೇಳನದಲ್ಲಿ ಒಂದು ಸಮಿತಿ ಇರುತ್ತೆ, ತಾಲೂಕಿನ ಅಧ್ಯಕ್ಷರು ಇರ್ತಾರೆ, ಬಾಕಿ ಒಂದು ಎಲ್ಲ ಸೇರಿಕೊಂಡು ಒಂದಷ್ಟು ವಿಚಾರ ಮಂಥನ ನಡೆಯುತ್ತೆ, ಕವಿಗೋಷ್ಠಿ ನಡೆಯುತ್ತೆ, ಇನ್ನೇನೋ ಬೇರೆ ಬೇರೆ ಕೆಲಸಗಳಾಗುತ್ತೆ. ಇವೆಲ್ಲವನ್ನು ಒಂದು ಮುನ್ನೆಲೆಗೆ ತರೆಯುವಂಥ ಕೆಲಸ ಆಗುತ್ತೆ ಇದರಲ್ಲಿ. ಆ ದೃಷ್ಟಿಯಿಂದ ನಾನು ಈ ಸರ್ತಿ ಅಧ್ಯಕ್ಷನಾಗಿರೋದು ನನಗೆ ಒಂದು ರೀತಿಯಲ್ಲಿ ಹೌದು, ಈ ಕೆಲಸ ನಾನು ಮಾಡೋದು ಒಳ್ಳೇದು ಅನಿಸಿದೆ. ಸಕಲೇಶ್ಪುರದಲ್ಲಿ ಸಾಹಿತ್ಯದ ವಾತಾವರಣ ಹೇಗಿದೆ? ಸಾಹಿತ್ಯದ ವಾತಾವರಣ ಅಂತ ಒಂದೇ ಆಗಿ ನಾವು ತಗೊಂಡ್ರೆ ಬಹುಶಃ ಇತ್ತೀಚಿನ ವರ್ಷಗಳ ಹಿನ್ನಡೆ ಆಗಿದೆ ಅಂತ ನಾನು ಹೇಳ್ತೀನಿ ಸಾಹಿತ್ಯ ವಾತಾವರಣಕ್ಕೆ. ಯಾಕೆ ಅಂತ ಹೇಳಿದ್ರೆ, ನಾವು 80ರ ದಶಕ ತಗೊಳ್ಳೋಣ, ನಿಮ್ಗೆಲ್ಲರೂ ಗೊತ್ತು, ನೀವೆಲ್ಲ ಇನ್ನೂ ಹುಡುಗರಾಗಿದ್ದವರು. ಆ ಕಾಲದಲ್ಲಿ ಒಂದು ಸಾಹಿತ್ಯಿಕವಾದ ದಟ್ಟವಾದ ವಾತಾವರಣ ನಮ್ಮಲ್ಲಿ ಇತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಟಿ ವಿ ಅಂತ ನಾವು ಹೇಳ್ಬೋದು, ಸೋಷಿಯಲ್ ಮೀಡಿಯಾ ಹೇಳ್ಬೋದು, ಬೇರೆ ಬೇರೆ ರಾಜಕೀಯ ವಾತಾವರಣಗಳು ಹೇಳ್ಬೋದು, ಯಾವುದೇ ಕಾರಣ ಆಗಿರ್ಬೋದು. ಆದರೆ ಅವಾಗ ನಮ್ಮಲ್ಲಿ ಒಂದು ಸಂವಹನ ವೇದಿಕೆ ಅಂತ ಇತ್ತು, ನಿಮ್ಗೆಲ್ಲರಿಗೂ ಗೊತ್ತು. ಹೆಚ್ಚು ಕಡಿಮೆ ಒಂದು 6ರಿಂದ 8 ವರ್ಷ ಕಾಲ ನಿರಂತರವಾಗಿ ಸಾಹಿತ್ಯ, ಕಲೆ, ಚಳುವಳಿ ಇತ್ಯಾದಿ ಕೆಲಸಗಳನ್ನು ಮಾಡ್ತಾ ಬಂತು ಉದ್ದಕ್ಕೂ ಕೂಡ. ಇಡೀ ತಾಲೂಕಲ್ಲಿ ಅದರಿಂದಾಗಿ ಅನೇಕ ಜನ ಹೊಸ ಬರಹಗಾರರು ಹುಟ್ಟುಕೊಂಡ್ರು, ನಿಮ್ಗೆಲ್ಲ ಗೊತ್ತದು ಎಲ್ಲ. ಆ ರೀತಿ ಅದರಲ್ಲಿ ಭಾಗಿಗಳಾಗಿದ್ದವರು ಇವತ್ತು ಜಿಲ್ಲಾ ಮಟ್ಟದಲ್ಲ ರಾಷ್ಟ್ರ ಮಟ್ಟಕ್ಕೂ ಕೂಡ ತಲುಪಿದ್ದಾರೆ, ಆ ಮಟ್ಟಕ್ಕೆ ಬೆಳೀತು. ಅಂತಹ ಒಂದು ವಾತಾವರಣ ಖಂಡಿತವಾಗಿಯೂ ಸಕಲೇಶ್ಪುರ ತಾಲೂಕಲ್ಲಿ ಇಲ್ಲ. ಹಾಗೆ ಅಂತ ಹೇಳ್ಕೊಂಡು ನಾವು ನಿರಾಶೆ ಆಗಬೇಕಾಗಿಲ್ಲ. ಬರೆಯೋರು ಇದ್ದಾರೆ. ಏನಾಗಿದ್ದಾರೆ ಅಂದ್ರೆ ಇನ್ನೊಂದು ಕಾರಣ ಇದೆ. ಇಲ್ಲಿನ ಯುವ ಬರಹಗಾರರು ನಾವು ಏನ್ ಕರಿತೀವಿ, ಅವರು ವಿದ್ಯಾಭ್ಯಾಸ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಈಗ ಗೊತ್ತಾಗ್ತಾ ಇದೆ, ಸಾಹಿತ್ಯ ಸಮ್ಮೇಳನ ನಡೆಸ್ತೀವಿ ಅಂದ ತಕ್ಷಣ ಬೆಂಗಳೂರಿಂದ ಬೇರೆ ಬೇರೆ ಕಡೆಗಳಿಂದ ನಾವು ಇಲ್ಲಿ ಬಂದಿದ್ದೀವಿ, ನಾವಿಷ್ಟು ಸಾಹಿತ್ಯ ಕೃತಿ ರಚನೆ ಮಾಡಿದ್ದೀವಿ, ನಾವು ಕವನ ಬರೀತೀವಿ, ನಾವು ಸಾಹಿತ್ಯ ವಲಯದಲ್ಲಿ ಗುರುತಿಸ್ಕೊಂಡಿರುತ್ತೆ ಹೇಳಿದವರು, ತಿಳಿಸಿದವರು ಅಥವಾ ಬೇರೊಬ್ರು ಹೇಳೋದು ತುಂಬಾ ಜನ ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಇಲ್ದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಈ ರೀತಿಯ ಕಾರ್ಯಕ್ರಮ. ಅದೊಂದು ಇದಿದೆ. ನಮ್ಮ ತಾಲೂಕಿನವರು ಹೊರಗಡೆ ಹೋಗಿ ಸಾಹಿತ್ಯ ಕೃಷಿಯಲ್ಲಿ ತಗೊಂಡಿದ್ದಾರೆ, ಸಾಂಸ್ಕೃತಿಕ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅಥವಾ ಪತ್ರಿಕಾ ರಂಗದಲ್ಲಿ ಮುಂದೆ ಬಂದಿದ್ದಾರೆ, ರಂಗಭೂಮಿಯಲ್ಲಿ ಮುಂದೆ ಬಂದಿದ್ದಾರೆ, ಬೇರೆ ಬೇರೆ ಕೆಲಸ ತೊಡಗಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ತಾಲೂಕಲ್ಲಿ ಕಡಿಮೆ ಅನಿಸಿದ್ರು ಕೂಡ ಒಟ್ಟು ನಾವು ತಗೊಂಡಾಗ ಹಾಗೇನು ಹಿನ್ನಡೆ ಆಗಿಲ್ಲ ಅನ್ಸುತ್ತೆ. ತಾವು ಇಲ್ಲಿಯ ತನಕ ಸಾಕಷ್ಟು ತಮ್ಮ ಬರವಣಿಗೆಗಳಲ್ಲಿ ಪುಸ್ತಕಗಳನ್ನ ಬರೆದಿದ್ದೀರಿ. ಅದರ ಜೊತೆಗೆ ರಂಗ ರೂಪದಲ್ಲೂ ಕೂಡ ಅನೇಕ ಇಲ್ಲಿಯ ಸ್ಥಿತಿಗತಿಗಳನ್ನ ತಾವು ಎಳೆಯಾಗಿ ತೋರಿಸಿದಿರಿ ಸಾರ್ವಜನಿಕರಲ್ಲಿ. ಸೊ ಈಗಿನ ಪ್ರಸ್ತುತದಲ್ಲಿ ಅದರ ಬಗ್ಗೆ, ಆ ಸ್ಥಿತಿಗತಿಗಳ ಬಗ್ಗೆ ತಾವು ಏನ್ ಹೇಳ್ತೀರಿ? ನೋಡಿ, ರಂಗಭೂಮಿ ಅಂದಾಗ ಒಂದು ವಿಷಯ ಬರುತ್ತೆ. ರಂಗಭೂಮಿಗೆ ನಾವು ಪ್ರತಿಭೂಮಿ ಅಂತ ಕರಿತೀವಿ. ಅಂದ್ರೆ ಈ ಭೂಮಿ ಮೇಲೆ ಏನಿದೆ ಅದೆಲ್ಲವನ್ನೂ ನಾವು ರಂಗದ ಮೇಲೆ ತರಕಾಗುತ್ತೆ. ಒಂಥರ ಇಡೀ ಭೂಮಂಡಲಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಕನ್ನಡಿ ಹಿಡಿದಾಗೆ ರಂಗಭೂಮಿ ಅಂದ್ರೆ. ಎಲ್ಲಾ ವಿಷಯಗಳು ರಂಗದಲ್ಲಿ ಬರ್ತವೆ. ಸಾಹಿತ್ಯಕ್ಕೂ ರಂಗಭೂಮಿಗೂ ಬಹಳ ಹತ್ತಿರದ ನಂಟು. ಸಾಹಿತ್ಯ ಇಲ್ಲದೆ ರಂಗಭೂಮಿ ಇಲ್ಲ, ಆದ್ರೆ ರಂಗಭೂಮಿ ಇಲ್ಲದೆಯೂ ಸಾಹಿತ್ಯ ಇರಬಲ್ಲದು. ಯಾವ ರೀತಿ ಅಂದ್ರೆ ಬರೀ ವಾಂಗ್ಮಯ ಸಾಹಿತ್ಯ ಆಗಿ. ಆದ್ರೆ ಅದಕ್ಕಿಂತ ಹಳೆಯದು, ಮನುಷ್ಯ ಯಾವಾಗ ಹುಟ್ಟಿದ್ನೋ ಆವಾಗಲೇ ರಂಗಭೂಮಿ ಕೂಡ ಹುಟ್ಟಿಬಿಟ್ಟಿದೆ. ಹಾಗಾಗಿ ಅದನ್ನ ಕಳಚಿಕೊಳ್ಳಕ್ಕೆ ಸಾಹಿತ್ಯಕ್ಕೂ ಸಾಧ್ಯ ಇಲ್ಲ. ಇದರಲ್ಲಿ ಒಂದು ವಿಚಾರ ಇದೆ. ಸಾಹಿತ್ಯ ನಮ್ಮ ಮನಸ್ಸಿನ ಒಳಗಡೆನೆ ಇದ್ದು ಆಂತರ್ಯದಲ್ಲಿ ಹೊರಗಿನ ಪ್ರಪಂಚದ ಎಲ್ಲ ಭೂಮಿ ಮೇಲೆ ಆಗುವಂತ ಎಲ್ಲ ಆಗುಹೋಗಳಿಗೆ ಸ್ಪಂದಿಸ್ತಾ ಅದಕ್ಕೊಂದು ರೂಪ ಕೊಡಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆದ್ರೆ ಅದೇ ಕಾಲಕ್ಕೆ ಅದಕ್ಕೆ ಬಾಯಿ ಇಲ್ಲ. ನಾವು ಮಾತಲ್ಲಿ ಹೇಳ್ಬೋದು, ಆ ಸಾಹಿತ್ಯನ ಓದಿದಾಗ ಅದಕ್ಕೆ ಬಾಯಿ ಬರುತ್ತೆ. ಸಾಹಿತ್ಯನ ಓದ್ತೀವಿ, ಗಟ್ಟಿಯಾಗಿ ಓದ್ತೀವಿ, ಅದಕ್ಕೆ ಬಾಯಿ ಬರುತ್ತೆ. ಆದ್ರೆ ರಂಗಭೂಮಿ ಹಾಗೂ ಅಲ್ಲ. ರಂಗಭೂಮಿಗೆ ಬಾಯಿ, ಕಣ್ಣು, ಕಿವಿ ಎಲ್ಲವೂ ಇದೆ. ಹಾಗಾಗಿ ಇದಿಷ್ಟು ಸಾಹಿತ್ಯ ಏನಿದೆ ಅದು ಸಾಹಿತ್ಯ, ಬರವಣಿಗೆ ಸಾಹಿತ್ಯ ಇರ್ಬೋದು, ಓರಲ್ ಟ್ರೆಡಿಷನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಬಾಯಿ ಮಾತಿನ ಮೂಲಕ ಏನು ವಾಚಿಕ ಪರಂಪರೆಯಲ್ಲಿ ಬರುವಂತ ಸಾಹಿತ್ಯ ಇರ್ಬೋದು. ಹಾಡು ಹೇಳುವವರು, ಇನ್ನೇನು ಹೇಳುವವರು, ಜನಪದ ಗಾಯಕರು, ಇದೆಲ್ಲ ಸಾಹಿತ್ಯನೇ. ಇದಿರ್ಬೋದು. ಇದು ಎರಡೂ ಕೂಡ ರಂಗಭೂಮಿ ಮೇಲೆ ಇನ್ನಷ್ಟು ವಿಸ್ತಾರವಾಗಿ ಆಳವಾಗಿ ಇದರ ಮುಂದೆ ತಂದಿಡುತ್ತೆ. ಇದು ರಂಗಭೂಮಿ ಶಕ್ತಿ. ಹಾಗಾಗಿ ರಂಗಕರ್ಮಿಗಳು, ಸಾಹಿತ್ಯಗಳು ಯಾವಾಗಲೂ ಒಟ್ಟಾಗಿ ಇರಬೇಕು. ಇದ್ರೆ ಚಂದ, ಅದ್ರ ಶಕ್ತಿ ಇಮ್ಮಡಿ ಆಗ್ತಾ ಹೋಗುತ್ತೆ. ತಾವು ಅನೇಕ ಸಾಹಿತ್ಯವನ್ನು ರಚನೆ ಮಾಡಿದಿರಿ. ಅದರ ಜೊತೆಗೆ ರಂಗಭೂಮಿಯಲ್ಲೂ ಕೂಡ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ತಾವು ಅನೇಕ
ನಾಟಕಗಳನ್ನು ಕೂಡ ತಮ್ಮ ನಿರ್ದೇಶನದಲ್ಲಿ ನಾಟಕಗಳನ್ನ ಮಾಡಿಸಿದ್ರಿ. ಬಹಳ ನಿಮಗೆ ಇಷ್ಟವಾದಂಥದ್ದು ಯಾವುದು ಸರ್ ಅದು? ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ, ರಂಗಭೂಮಿ ಆಗಲಿ, ಸಾಹಿತ್ಯ ಆಗಲಿ, ಬರವಣಿಗೆ ಆಗಲಿ, ನಾವು ಮಾಡೋ ಕೃಷಿ ಆಗಲಿ, ಎಲ್ಲ ವಿಚಾರಗಳು ಕೂಡ ಒಬ್ಬ ಮನುಷ್ಯ ಅವನು ಸಹೃದಯ ಅಂತಾದರೆ, ಅವನ ಕಿವಿ, ಕಣ್ಣು, ಮೂಗು, ಬಾಯಿ ಸರಿ ಇದ್ದರೆ ಅವನು ಪ್ರತಿ ಕ್ಷಣವೂ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇರ್ತಾನೆ. ಆದರೆ ಬರೀ ಸ್ಪಂದನೆ ಸಾಕಾಗೋದಿಲ್ಲ. ಸಾಹಿತಿ ಆದವನು, ರಂಗಕರ್ಮಿ ಆದವನು ತನ್ನ ಸುತ್ತಲಿನ ಸಮಾಜಕ್ಕೂ ಸ್ಪಂದಿಸಬೇಕು. ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವಿವತ್ತು ಕೂತ್ಕೊಂಡು ಒಂದು ರುಚಿಯಾದ ಊಟ ಮಾಡ್ತಾ ಇರಬೇಕಾದ್ರೆ ನಾವು ಅರ್ಥ ಕೊಡ್ಬೇಕಾಗಿದೆ, ಒಬ್ಬ ಸಾಹಿತಿಯಾಗಿ, ಒಬ್ಬ ರಂಗಕರ್ಮಿಯಾಗಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಒಬ್ಬ ರಾಜಕಾರಣಿಯಾಗಿ, ಅಟ್ಲೀಸ್ಟ್ ಕೊನೆಗೊಬ್ಬ ಮನುಷ್ಯನಾಗಿ ನಾವು ಊಟ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬ ನಮ್ಮ ಸಹಜೀವಿ ಅವನನ್ನು ನಾವೇ ಇಡೀ ಸಮಾಜನೇ ಮಲದ ಗುಂಡಿಯೊಳಗೆ ಇಳಿಸ್ತಾ ಇದೆ. ಇದನ್ನು ನಾವು ಆ ಕ್ಷಣದಲ್ಲಿ ನೆನ್ಪಿಟ್ಕೊಳ್ಬೇಕು. ಆವಾಗ ನಾವು ಮನುಷ್ಯರಾಗ್ತೀವಿ. ಆವಾಗ ನಾವು ತಿನ್ನೋ ಅನ್ನಕ್ಕೆ ಇನ್ನೊಂದು ಅರ್ಥ ಬರುತ್ತೆ. ಹೀಗಲ್ಲ, ನಾವು ಅಲ್ಲಿಂದ ಇಳಿಸಬಾರ್ದು, ಇದರಲ್ಲಿ ಆ ಅಪರಾಧದಲ್ಲಿ ನಾನು ಭಾಗಿ ಅಂತ ಹೇಳೋ ಭಾವನೆ ಬರುತ್ತೆ. ಅದನ್ನು ಪ್ರತಿಯೊಬ್ಬ ಸಾಹಿತಿಯು ಭಯವನ್ನು ಇಟ್ಕೊಳ್ಬೇಕು. ನಾವು ಸುಖವಾಗಿ ಮನೇಲಿ ನಿದ್ದೆ ಮಾಡ್ತಾ ಇರುವಾಗ ಯಾವುದೋ ಒಂದು ನಮ್ಮ ಸಹೋದರಿ ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ, ಅದನ್ನು ನಾವು ಗಮನಿಸ್ಬೇಕು. ಎಲ್ಲೋ ನಡೀತಾ ಇರುತ್ತೆ, ಯಾವುದೋ ಬಡವರ ಮನೆ ಮೇಲೆ ಬಾಂಬ್ ಬೀಳ್ತಾ ಇರುತ್ತೆ, ಮಕ್ಕಳು ಸತ್ತೋಗ್ತಾ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಬೆಂಕಿ ಹಚ್ತಾ ಇರ್ತಾರೆ. ಪ್ರತಿ ಕ್ಷಣದಲ್ಲಿ ಈ ಭೂಮಿ ಮೇಲೆ ಅದು ನಡೀತಾ ಇದೆ. ನಾವು ಹೇಳುವ ಭೂಮಿ ಮೇಲೆ, ಈ ಭೂಮಿ ಮೇಲೆ ಇದೆ, ರಂಗಭೂಮಿಯಲ್ಲೂ ಅದು ಇದೆ. ಅದನ್ನು ನಾವು ಕಾಣಿಸ್ಬೇಕು. ರಂಗಭೂಮಿ ಮೂಲಕ ಆಗಲಿ, ನಮ್ಮ ಸಾಹಿತ್ಯದ ಮೂಲಕವಾಗಿ ಮನುಷ್ಯನ ಎಚ್ಚರಿಸ್ತಾ ಇರಬೇಕು. ಇಲ್ಲದೆ ಹೋದರೆ ನಾನು ಮಾತ್ರ, ನನ್ನ ತೋಟ, ನನ್ನ ಜಮೀನು, ನನ್ನ ಮನೆ, ನಾನು ಬರೆದಿದ್ದೇ ಸಾಹಿತ್ಯ ಅಂದರೆ ಅದು ಸಾಹಿತ್ಯ ಆಗಕ್ಕೆ ಸಾಧ್ಯನೇ ಇಲ್ಲ. ಸಾಹಿತ್ಯ ಅಂದರೆ ಅದು ಮನುಷ್ಯನ ಆಳದಲ್ಲಿರುವ ನೋವಿಗೆ, ದುಃಖಕ್ಕೆ ಬಾಯಿ ಆಗಬೇಕು. ಆದಾಗ ಮಾತ್ರ ಅದು ಸಾಹಿತ್ಯ ಅನಿಸುತ್ತೆ, ಅದು ರಂಗಭೂಮಿ ಅನಿಸುತ್ತೆ, ಬೇರೆ ಯಾವುದೂ ಅಲ್ಲ. ಸಾಹಿತ್ಯಕ್ಕೂ ಮತ್ತು ರಂಗಭೂಮಿಗೂ ಏನು ಸಂಬಂಧ ಸರ್? ಸಂಬಂಧ ಅಂದರೆ ಇಷ್ಟೇ ನೋಡಿ, ರಂಗಭೂಮಿ ಅನ್ನೋದು ಮನುಷ್ಯನ ಮೂಲ ಪ್ರವೃತ್ತಿಯಲ್ಲಿ ಇದೆ. ಯಾವಾಗ ಅಂತ ಹೇಳಿದ್ರೆ ರಿಚುವಲ್ಗಳು ಅಂತ ನಾವು ಹೇಳ್ತೀವಿ, ದೈವಾರಾಧನೆಗಳಲ್ಲಿ ಮೂಲ ಶುರುವಾಯಿತು ರಂಗಭೂಮಿಯ ಲಕ್ಷಣ. ನಿಜವಾಗಿ ನಮ್ಮ ಅದ್ಭುತ ಕಲಾವಿದರು ಯಾರು ಅಂತ ಹೇಳಿದ್ರೆ, ಈ ದೇವರು ಹಬ್ಬ ಮಾಡ್ತಾ ದೇವ್ರ ಮೈ ಮೇಲೆ ಬಂದು ಇದು ಮಾಡ್ತಾರಲ್ಲ, ಅದ್ಭುತ ಕಲಾವಿದರು ಅವರು. ಈಗ ಭೂತಾರಾಧನೆ ಇರ್ಬೋದು, ಕರಾವಳಿದು, ಅಥವಾ ನಮ್ಮ ಇಲ್ಲಿನ ಮೈ ಮೇಲೆ ದೇವರು ಬಂದು ಇದು ಮಾಡೋದಾಗಲಿ, ಇದೆಲ್ಲ ಇದು ಗ್ರೀಕಲ್ಲೂ ಇದೇ ಶುರುವಾಗಿದ್ದು, ದೈವಾರಾಧನೆ ಮೂಲಕ ಕಲೆ ಬಂದಿದ್ದು. ಆದರೆ ಅದಕ್ಕೆ ನಿಧಾನವಾಗಿ ಸಾಹಿತ್ಯ ಸೇರ್ತಾ ಹೋಯಿತು. ಮನುಷ್ಯ ಯಾವಾಗ ಅಕ್ಷರಾಭ್ಯಾಸ ಕಲಿತ, ಅಕ್ಷರ ಕಲಿಯಕ್ಕೆ ಮುಂಚೆನೆ ತನ್ನ ಭಾವನೆಗಳನ್ನ ಹಾಡಿನ ಮೂಲಕ ಹೇಳಕ್ಕೆ ಶುರು ಮಾಡ್ದ, ಅಥವಾ ಇನ್ನೇನೋ ಮಾತಿನ ಮೂಲಕ ಹೇಳಕ್ಕೆ ಶುರು ಮಾಡ್ದ, ಆವಾಗ ಸಾಹಿತ್ಯ ರಚನೆ ಆಯಿತು. ಎಷ್ಟೋ ವರ್ಷ ಕಾಲ ಲಿಪಿನೇ ಇರಲಿಲ್ಲ ನಮಗೆ, ಎಲ್ಲ ಓರಲ್ ಟ್ರೆಡಿಷನ್. ಭಾರತದಲ್ಲಂತೂ ವಾಚಿಕ ಪರಂಪರೆನೇ. ಎಷ್ಟೋ ವರ್ಷದ ನಂತರ ಲಿಪಿ ಬಂತು, ಲಿಪಿ ಬಂದ ನಂತರ ಬರೆಯಕ್ಕೆ ಶುರು ಮಾಡಿದ್ರು. ಅಷ್ಟು ತನಕ ಏನಿಲ್ಲ, ಬರೀ ಬಾಯಿ ಮಾತಲ್ಲೇ. ಒಂದು ತಲೆಮಾರಿನ ಒಂದು ತಲೆಮಾರಿಗೆ ಕಾವ್ಯಗಳು ಕೂಡ ಬಾಯಿ ಮಾತಲ್ಲೇ ಬರ್ತಿದ್ದು. ಅವಾಗ ರಂಗಭೂಮಿಗೆ ಇದಕ್ಕೂ ಬಹಳ ಹತ್ತಿರ ಸಂಬಂಧ ಇತ್ತು. ಯಾಕಂದ್ರೆ ಪುಸ್ತಕಗಳು ಬರೆದ್ಬಿಟ್ಟು ನಾವು ಓದೋ ಪರಿಸ್ಥಿತಿ ಇರಲಿಲ್ಲ. ಯಾವಾಗ ಬರವಣಿಗೆ ಬಂತೋ, ಬರವಣಿಗೆ ಬಂದಾಗ ನಾವು ಎಲ್ಲವನ್ನು ಬರವಣಿಗೆ ಇಳಿಸಕ್ಕೆ ಶುರು ಮಾಡೋದು. ಅವಾಗ ಸ್ವಲ್ಪ ಮಾತಿಗೂ ಈ ಬರವಣಿಗೆಗೂ ಒಂದು ಅಂತರ ಶುರುವಾಯಿತು. ಅಂತರ ಶುರುವಾದರೆ ನಾಟಕಕ್ಕೆ ಬೇಕಾದದ್ದೇ ನಾಟಕಗಳನ್ನೇ ರಚನೆ ಮಾಡೋದು ಬೇರೆ ಇದಾಗಿ, ಈ ಕಾವ್ಯಗಳು ಹಾಗೆ ಇರ್ತಿದ್ದು. ಇತ್ತೀಚಿನ ವರ್ಷದಲ್ಲಿ ಅಂದರೆ ನಮ್ಮ ಆಧುನಿಕ ರಂಗಭೂಮಿ ಅಂತ ಈಗಿನ ಕರಿತೀವಿ ಅದಲ್ಲ, ಅದರಿಂದ ಹಿಂದೆ ಸುಮಾರಾಗಿ ನಮ್ಮ ಪಾಶ್ಚಾತ್ಯ ರಂಗಭೂಮಿ ಇಂಡಿಯಾಕ್ಕೆ ಬಂತಲ್ಲ, ಪಾರ್ಸಿಗಳಿಂದ ಬಂದಾಗ ಅಲ್ಲಿಂದ ಏನಾಯಿತು ಅಂತ ಹೇಳಿದ್ರೆ ಸಾಹಿತ್ಯಕ್ಕೂ ಇದಕ್ಕೂ ಮತ್ತೆ ಹೊಸ ಒಂದು ನಂಟು ಶುರುವಾಯಿತು. ಒಂದು ರಂಗಭೂಮಿಗಾಗಿಯೇ ಕೃತಿ ರಚನೆ ಮಾಡಕ್ಕೆ ಶುರು ಮಾಡಿದ್ರು. ಆ ನಂತರ ಆಧುನಿಕ ರಂಗಭೂಮಿ ಬಂದ್ಮೇಲೆ ಕತೆ, ಕವನ, ಸಾಹಿತ್ಯ, ಕಾದಂಬರಿ ಎಲ್ಲವನ್ನು ರಂಗ ಕಳವಡಿಸಕ್ಕೆ ಶುರು ಮಾಡಿದ್ರು. ಈಗ ಏನಾಯ್ತು, ಮತ್ತೆ ಸಾಹಿತ್ಯ ಮತ್ತೆ ರಂಗಭೂಮಿ ಮತ್ತೆ ಒಂದಾಗಿದೆ. ಈಗ ಹಾಗೆ ಪ್ರತಿ ಕ್ಷಣದಲ್ಲಿ ನಮಗೆ ಹೊಸ ನಾಟಕಗಳನ್ನು ಹೆಚ್ಚು ಯಾರು ಬರಿತಾ ಇಲ್ಲ. ಈಗ ಅದ್ರ ಬದಲಿಗೆ ಇರೋ ಕೃತಿಗಳನ್ನೇ ರಂಗಭೂಮಿಗೆ ಅಳವಡಿಸ್ತಾ ಇದ್ದಾರೆ. ಹೀಗಾಗಿ ಸಾಹಿತ್ಯಕ್ಕೂ ರಂಗಭೂಮಿಗೂ ಬಹಳ ಹತ್ತಿರದ ಸಂಬಂಧ ಇದೆ. ಈಗ ಒಂದೊಂದೊಂದು ಬಿಡ್ಸಕ್ ಆಗಲ್ಲ, ಈಗ ಅಷ್ಟು ಸಂಬಂಧ ಇದೆ ಸರ್. ಇತ್ತೀಚಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡಿದಾಗ, ಇತ್ತೀಚಿನ ಜನರೇಷನ್ ಇದೆ, ಆ ಜನರೇಷನ್ ಒಳಗಡೆ ಒಂದು ಓದುಗರ ಸಂಖ್ಯೆ ಕಡಿಮೆ ಆಗಿದೆ, ಮತ್ತೆ ರಂಗಭೂಮಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಕಡಿಮೆ ಆಗಿದೆ. ಸರ್, ಇದಕ್ಕೆಲ್ಲ ಏನು ಕಾರಣ? ಜೊತೆಗೆ ಈ ಒಂದು ಆಸಕ್ತಿ ಅವರಲ್ಲಿ ಮೂಡಬೇಕಾದ್ರೆ ಏನ್ ಮಾಡ್ಬೋದು? ನೀವು ಹೇಳಿದ್ರದ್ದು ಎರಡು ವಿಭಾಗ ಇದೆ. ಹೇಳೋದು ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಶೇಕಡಾವಾರು ಸಂಖ್ಯೆ ಲೆಕ್ಕ ತಗೊಂಡ್ರೆ ಕಡಿಮೆ ಆಗಿದೆ ಅಂತ ಅನಿಸ್ಬೋದು.
ಆದರೆ ಅಂಕೆ ಸಂಖ್ಯೆಗಳು ತಗೊಂಡಾಗ ನಿಮಗೆ ತುಂಬ ಜಾಸ್ತಿ ಆಗಿದೆ. ಯಾಕೆ ಅಂದರೆ ನಾನು ಹೇಳ್ತೀನಿ, ಈಗ ಸುಮಾರು 40 ವರ್ಷದ ಹಿಂದೆ, 45 ವರ್ಷ ಅಥವಾ 50 ವರ್ಷದ ಹಿಂದೆ, 50 ವರ್ಷ ಆಗೋಯ್ತು ಹೆಚ್ಚು ಕಮ್ಮಿ, ನಾನು ವಿದ್ಯಾಭ್ಯಾಸ ಮುಗಿಸ್ತಾ ಇದ್ದ ಕಾಲದಲ್ಲಿ. ಅವಾಗ ಕತೆ, ಕಾದಂಬರಿ, ಸಾಹಿತ್ಯನ ಓದೋರ ಸಂಖ್ಯೆ ಭಾಳ ದೊಡ್ಡದಾಗಿ ಕಾಣ್ತಾ ಇತ್ತು ನಮಗೆ. ಟಿ ವಿ ಇರಲಿಲ್ಲ, ರೇಡಿಯೋ ಮಾತ್ರ ಇತ್ತು. ಇದು ಯಾವುದೇ ನಮ್ಮ ಸೋಷಿಯಲ್ ಮೀಡಿಯಾಗಳು ಯಾವುದೂ ಇರಲಿಲ್ಲ. ಲೈಬ್ರರಿಗಳಲ್ಲಿ ಜನ ಬಂದು ಕೂತ್ಕೊಳ್ತಿದ್ರು, ಪುಸ್ತಕ ಓದ್ತಿದ್ರು. ಆದರೆ ಓದೋರ ಸಂಖ್ಯೆ ಎಷ್ಟಿತ್ತು? ಇಡೀ ಸಕಲೇಶ್ಪುರ ತಾಲೂಕಲ್ಲಿ ಹುಡುಕಿರೋ 200 ಜನ ಇರೋರು, 300 ಜನ ಇರೋರು. ಇವತ್ತು ಸಕಲೇಶ್ಪುರ ತಾಲೂಕಲ್ಲಿ ಓದೋರ ಸಂಖ್ಯೆ 3000 ಇದೆ. ಆದ್ರೆ ಏನಾಗಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಜನಸಂಖ್ಯೆ ಅನುಪಾತದಲ್ಲಿ ಓದೋದ್ರ ಸಂಖ್ಯೆ ಕಮ್ಮಿ ಇದೆ ಒಂದು. ಆಮೇಲೆ ಓದೋರು ನಗರ ಪ್ರದೇಶಗಳಲ್ಲಿದ್ದಾರೆ, ಹಳ್ಳಿಗಳಲ್ಲಿ ಇಲ್ಲ ಅಂತ ಜನಸಂಖ್ಯೆ. ಹಳ್ಳಿಲಿ ಮೂಲೆಯಲ್ಲಿ ಕುತ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಓದಿದಾನ ಬಿಟ್ಟಿದಾನ ಅಂತವನು. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಅದು ಇದು ಬಂದ್ಮೇಲೆ ಅಲ್ಲೇ ಕೆಲವರು ಓದೋರಿದ್ದಾರೆ. ಈಗಂತೂ ಡಿಜಿಟಲ್ ಮೀಡಿಯಾ ಬಂದ್ಬಿಟ್ಟು ಪುಸ್ತಕಗಳು ಕೂಡ ಅದರಲ್ಲೇ ಬರ್ತಾ ಇದೆ. ಅದರಲ್ಲಿ ಓದೋರ ಸಂಖ್ಯೆನೇ ಬೇರೆ ಇದೆ. ಅದು ಅವರು ಅಲ್ಲೇ ದುಡ್ಡು ಕೊಡ್ತಾರೆ, ಅಲ್ಲೇನೋ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. 15 ದಿವಸಕ್ಕೆ ಬಾಡಿಗೆ ಎತ್ಕೊಳಕ್ ಬರುತ್ತೆ ಪುಸ್ತಕ ನಿಮಗೆ ಇವತ್ತು ಆನ್ಲೈನಲ್ಲಿ. 15 ದಿವಸ ಓದ್ಕೊಂಡು ಹಾಗೆ ಇಟ್ಬಿಡ್ತಾರೆ. ನಮ್ಮ ಗೆಳೆಯರೊಬ್ಬರು ಬಂದು ಹೇಳಿದ್ರು, ನಾನು ಈ ವರ್ಷ 300 ಪುಸ್ತಕ ಓದಿದೆ ಅಂತ. 300 ಪುಸ್ತಕ ಒಂದು ವರ್ಷದಲ್ಲಿ, ಸಣ್ಣದು ದೊಡ್ಡದೆಲ್ಲ ಸೇರಿ ಎಲ್ಲೋ ಆನ್ಲೈನಲ್ಲಿ ಓದಿದರು. ಹೀಗೆ ಇದು ನಮ್ಗೆ ಲೆಕ್ಕಕ್ಕೆ ಸಿಕ್ಕೋದಿಲ್ಲ. ಆಮೇಲೆ ಪುಸ್ತಕಗಳು ಪ್ರಕಟ ಆಗೋದ್ ಲೆಕ್ಕ ಹಾಕಿದ್ರೆ ನಮ್ಗೆ ತಲೆನೇ ಕೆಟ್ಟೋಗೋಷ್ಟಿದೆ. ಆದ್ರೆ ಯಾರು ಓದ್ತಾರೆ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕೆಲವರು ಓದೋದೇ ಇಲ್ಲ ಅದು ಪುಸ್ತಕಗಳನ್ನ. ಪ್ರತಿ ವರ್ಷ ಕನ್ನಡ ಪುಸ್ತಕಗಳು ಇವತ್ತು, ಮೊದಲು ಒಂದು ಕಾಲದಲ್ಲಿ ವರ್ಷಕ್ಕೆ 300, 400, 500, 1000 ಪುಸ್ತಕ ಪ್ರಕಟ ಆಗ್ತಿದ್ದ ಕಾಲನೂ ಇತ್ತು. ಇವತ್ತು ವರ್ಷಕ್ಕೆ 20,000, 30,000 ಪುಸ್ತಕಗಳು ಪ್ರಕಟ ಆಗೋ ಕಾಲಕ್ಕೆ ಬಂದಿದ್ದೀವಿ ಕನ್ನಡದಲ್ಲಿ. ಅದನ್ನ ಯಾರು ಓದ್ತಾರೆ ನಂಗೆ ಗೊತ್ತಿಲ್ಲ ಅಂತ. ಆದ್ರೆ ಅದರಲ್ಲಿ ಒಂದಷ್ಟು ಜನ ಓದ್ತಾರೆ. ಇದು ನಮ್ಮ ಸಂಖ್ಯೆ ಜಾಸ್ತಿ ಆಗಿದೆ, ಆದ್ರೆ ಜನಸಂಖ್ಯೆ ಜಾಸ್ತಿ, ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿರೋ ಪ್ರಮಾಣಕ್ಕೆ ತಕ್ಕ ಹಾಗೆ ಓದೋಗರಿಲ್ಲ. ಅದು ಒಪ್ತೀನಿ ನಾನು. ಇಂದಿನ ಈ ಒಂದು ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ತಾವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನೋಡಿ, ಇದು ಸಾಹಿತ್ಯ ಸಮ್ಮೇಳನ ಅಂತ ತಿಳ್ಕೊಂಡ ತಕ್ಷಣ ಯುವಕರು ಯಾರು ಕೂಡ ಇದು ಬರೀ ಸಾಹಿತ್ಯ ಅಂದ್ರೆ ಓದಿನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನೀವು ತಿಳ್ಕೊಳ್ಬಾರ್ದು ದಯವಿಟ್ಟು. ಸಾಹಿತ್ಯ ಅಂದ್ರೆ ನಮ್ಮ ಹಿತವನ್ನು ಸಾಧಿಸುವಂತಹದ್ದು ಅಂತ ಅರ್ಥ. ಸಾಹಿತ್ಯದ ಪದನೇ ಅದು. ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅದೇ ಉದ್ದೇಶಕ್ಕಾಗಿ ಮಾಡಿರೋದು. ಸಾಹಿತ್ಯ ಹಿತವನ್ನು ಸಾಧಿಸುವಂತಹದ್ದು ಅಂತ. ಹಿತ ಅಂದ್ರೆ ಏನು? ನಮ್ಮ ಭಾಷೆ ಉಳಿಬೇಕು, ಕನ್ನಡ ಭಾಷೆಯನ್ನ ನಾವು ಬಳಸಬೇಕು. ಕನ್ನಡ ಭಾಷೆಯನ್ನು ನಾವು ಎಷ್ಟೆಷ್ಟು ಬಳಸ್ತಾ ಹೋಗ್ತೀವಿ ಅಷ್ಟು ಉಳ್ಕೊಳ್ಳುತ್ತೆ. ಇದ್ರದ್ದು ಭಾಷೆ ಉಳಿಯೋಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳ್ಕೊಂಡು ನಮ್ಮ ಇಂಗ್ಲೀಷ್ ಭಾಷೆ ಬೇಡವಾ? ಬೇಕು. ಸಂಪರ್ಕ ಭಾಷೆಗೆ ಖಂಡಿತ ಇಂಗ್ಲೀಷ್ ಬೇಕು. ಆದರೆ ಅದು ಸಂಪರ್ಕ ಭಾಷೆಯಾಗಿ, ನಮ್ಮ ಬಳಕೆಯ ಭಾಷೆಯಾಗಿ, ಇನ್ನೊಬ್ಬರ ಜೊತೆ ಮಾತಾಡೋಕ್ಕೆ, ವ್ಯವಹಾರಕ್ಕೆ ಮಾತ್ರ ಇದ್ರೆ ಸಾಕಾಗುತ್ತೆ. ಬಾಕಿ ಎಲ್ಲ ಜ್ಞಾನಗಳು ನಮ್ಮ ಭಾಷೆಯಲ್ಲೇ ಇದೆ. ಇಂಗ್ಲೀಷ್ ಇದ್ರೆ ಜ್ಞಾನ ನಾವು ತಗೊಳ್ಳೋಣ, ಬೇಡ ಅಂತಲ್ಲ, ಅದು ತಪ್ಪು ಅಂತ ಹೇಳೋದಿಲ್ಲ. ಇವತ್ತಿಗೆ ಅವಶ್ಯನೇ ಇದೆ. ಈ ಕಾರಣಕ್ಕಾಗಿ ನಾವು ಕನ್ನಡ ಭಾಷೆಯನ್ನ ಎಷ್ಟು ಬೆಳೆಸ್ತೇವೆ, ಎಷ್ಟು ಬಳಸ್ತೇವೆ, ಇದನ್ನ ಗಮನಿಸಬೇಕು. ಜೊತೆಯಲ್ಲಿ ಸಾಹಿತ್ಯ ಹಿತವನ್ನು ಸಾಧಿಸೋದೇನು? ಇಡೀ ಒಟ್ಟು ಸಮಾಜದ ಆಗು ಹೋಗುಗಳಿಗೆ ಸ್ಪಂದಿಸೋದು ಬಹಳ ಮುಖ್ಯ. ಆ ಸ್ಪಂದನೆಯ ಮೂಲಕ ಇವತ್ತು ಏನು ನಡೀತಾ ಇದೆ, ಸಮಾಜದಲ್ಲಿ ಏನು ನಡೀತಾ ಇದೆ, ದೇಶದಲ್ಲಿ ಏನು ನಡೀತಾ ಇದೆ, ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಇದನ್ನು ಗಮನಿಸೋ ಮೂಲಕ ನಮ್ಗೆ ಯಾವ್ದು ಒಳ್ಳೇದು, ನಮಗೆ ಬುದ್ಧಿ ಇದೆ, ಪ್ರಕೃತಿ ನಮ್ಗೆ ಅಗಾಧವಾದ ಬುದ್ಧಿಶಕ್ತಿ ಕೊಟ್ಟಿದೆ. ಅದನ್ನ ಬಳಸ್ಕೊಂಡು ಯಾವುದು ನಮ್ಗೆ ಒಳ್ಳೇದು ಅಂತ ಅರ್ಥ ಮಾಡ್ಕೊಳ್ಬೇಕು, ಅರಿವನ್ನು ಹೆಚ್ಚಿಸ್ಕೊಳ್ಬೇಕು. ಇದು ಕೂಡ ಸಾಹಿತ್ಯ ಸಮ್ಮೇಳನಗಳ ಉದ್ದೇಶ ಆಗಬೇಕು ಅಂತ ನನ್ನ ಭಾವನೆ. ಅದಕ್ಕೆ ನಾವು ಈ ಸಮ್ಮೇಳನದಲ್ಲೂ ಕೂಡ ಪ್ರಯತ್ನ ಪಡೋಣ ಅಂತ ನಿಮ್ಮೆಲ್ಲ ಸೇರ್ಕೊಂಡು ಮಾಡೋಣ. ಅದನ್ನು ಇಲ್ಲಿ ತನಕ ಅನೇಕ ವಿಚಾರಗಳಿಗೆ ಈ ಬಾರಿಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಿದ್ದ ರಕ್ಷಿತಿ ಪ್ರಸಾದ್ ಅವರು ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಡಿಸೆಂಬರ್ 13ನೇ ತಾರೀಕು ಸಕಲೇಶ್ಪುರ ತಾಲೂಕು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಆ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸುವುದರ ಮುಖಾಂತರ ಈ ಸಮ್ಮೇಳನವನ್ನ ಯಶಸ್ವಿಯಾಗಿ ನಡೆಸೋಣ ಅಂತ ಹೇಳ್ತಾ, ಇದುವರೆಗೂ ಕೂಡ ನಮ್ಮೊಂದಿಗೆ ಕೆಲವೊತ್ತು ಮಾತುಕತೆಯನ್ನು ಹಂಚಿಕೊಂಡಂತಹ ರಂಗಕರ್ಮಿಗಳು ಹಾಗೂ ವಿಚಾರವಂತರು ಹಾಗೂ ಚಿಂತಕರು ಆದಂತಹ ಈ ಸಮ್ಮೇಳನ ಅಧ್ಯಕ್ಷರು ಆದಂತಹ ಪ್ರಸಾದ್ ರಕ್ಷಿತಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸರ್ ನಮಸ್ಕಾರ. ನಮಸ್ಕಾರ.